ನಾರಾ ಭರತ್ ರೆಡ್ಡಿ ಬರ್ತಾ ಇದ್ದಂತೆ ಮತ್ತಷ್ಟು ಉದ್ವಿಗ್ನ ಆಗಿದೆ. ರಸ್ತೆಯ ಒಂದು ಬದಿ ರೆಡ್ಡಿ, ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ. ಭರತ್ ರೆಡ್ಡಿ ಆಗಮನದ ಬಳಿಕ ಪರಸ್ಪರ ತೊಡೆ ತಟ್ತಾ ಇದ್ದಾರೆ ಕಾರ್ಯಕರ್ತರು. ಜನಾರ್ದನ್ ರೆಡ್ಡಿಯನ್ನ ಬಂಧಿಸಲು ನಾರಾ ಭರತ್ ರೆಡ್ಡಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿ ಬರ್ತಾ ಇದ್ದಂತೆ ಉದ್ವಿಗ್ನ ಪರಿಸ್ಥಿತಿ ಮತ್ತಷ್ಟು. ರಸ್ತೆಯ ಒಂದು ಬದಿ ಜನಾರ್ದನ್ ರೆಡ್ಡಿ ನಿಂತ್ಕೊಂಡಿದ್ದಾರೆ, ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ ನಿಂತ್ಕೊಂಡಿದ್ದಾರೆ. ಭರತ್ ರೆಡ್ಡಿ ಆಗಮನದ ಬಳಿಕ ಪರಸ್ಪರ ತೊಡೆ ತಟ್ತಾ ಇದ್ದಾರೆ. ಬಂದ್ರು ನೋಡ್ಕೊಳ್ತೀವಿ ಅಂತ ಹೇಳಿ ತೊಡೆ ತಟ್ತಾ ಇದ್ದಾರೆ ಅವರವರ ಬೆಂಬಲಿಗರು. ಒಂದು ರಸ್ತೆ ಬದಿ ಇವರಿದ್ದಾರೆ, ಮತ್ತೊಂದು ಕಡೆ ಅವರಿದ್ದಾರೆ. ಸೊ ಆ ರೀತಿಯಾದಂಥ ದ್ವೇಷ, ಇಷ್ಟು ವರ್ಷಗಳ ಕಾಲ ದ್ವೇಷ ಇದ್ರೂ ಕೂಡ ಅದು ಸೈಲೆಂಟ್ ಆಗಿನೇ ಇತ್ತು. ಬಟ್ ಈ ರೀತಿಯಾಗಿ ಗಲಾಟೆ ಘರ್ಷಣೆ ನಡೀತಾ ಇರಲಿಲ್ಲ. ಬಟ್ ಈಗ ಏಕಾಏಕಿಯಾಗಿ ಒಂದು ಬ್ಯಾನರ್ ವಿಚಾರಕ್ಕೆ, ಒಂದು ಬ್ಯಾನರ್ ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇದೆ. ಒಂದು ಜೀವ ಬಲಿಯಾಗಿದೆ ರೀ ಅಲ್ಲಿ, ಒಂದು ಜೀವ ಹೋಗಿದೆ ಈಗ ಅಲ್ಲಿ. ಅದು ಯಾರು ಬೆಂಬಲಿಗರೋ ಏನೋ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿಗೆ ಅವರದ್ದೇ ಆದಂಥ ಒಂದು ಕುಟುಂಬ ಇರುತ್ತೆ, ಅವರನ್ನೇ ನಂಬಿಕೊಂಡಂಥ ಜೀವಗಳಿರ್ತವೆ. ಸೊ ಅವರ ಪರಿಸ್ಥಿತಿ ಏನೀಗ? ರಾಜಕೀಯದಲ್ಲಿ ಎದುರಿಸೋದಕ್ಕೆ ಅವರಿಗೆ ಸಾಕಷ್ಟು ತಾಕತ್ತಿರುತ್ತೆ. ಬಟ್ ಬೆಂಬಲಿಗರು ಅಂತ ಬಂದಾಗ ಈ ರೀತಿಯಾಗಿ ಒಬ್ಬ ಅಮಾಯಕನ ಬಲಿಯಾಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸ. ನೋಡಿ ಹೆಂಗಾಗಿದೆ, ಪೊಲೀಸ್ನವರೇ ಎದುರ್ಕೊಂಡು ಓಡುವಂಥ ಪರಿಸ್ಥಿತಿಯಲ್ಲಿ ಅವ್ರ ಮಾತನ್ನ ಕೇಳ್ತಾ ಇಲ್ಲ ಬೆಂಬಲಿಗರು. ಅವರ ಮೇಲೇನೆ ಕೈ ಎತ್ತಕ್ಕೆ ಬರ್ತಾರೆ, ಅವರಿಗೆ ಆವಾಜ್ ಆಗ್ತಾ ಇದ್ದಾರೆ. ಸೊ ಕಲ್ಲು ತೂರಾಟ ಆಯಿತು ಪೊಲೀಸರ ಮೇಲೆ. ಅದಾದ ನಂತರ ಪೊಲೀಸರು ಎಚ್ಚೆತ್ಕೊಂಡು ಹೀಗೆ ಬಿಟ್ಟರೆ ಆಗಲ್ಲ ಇದು ಅಂತ ಹೇಳಿ ಲಾಠಿ ಚಾರ್ಜ್ ಮಾಡಿ ಅಲ್ಲಿದ್ದವರನ್ನ ಚದುರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಾದ ನಂತರ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಾರೆ, ಕೈಯಲ್ಲಿ ಆ ಗುಂಡು ಅಥವಾ ಬುಲೆಟ್ ಏನಿತ್ತಲ್ಲ ಅದನ್ನು ಹಿಡ್ಕೊಂಡು. ಸೊ ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ, ಮಿಸ್ ಫೈರಿಂಗ್ ಆಗಿ ಒಬ್ಬ ವ್ಯಕ್ತಿಗೆ ಗುಂಡು ತಗುಲುತ್ತೆ. ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಆತನ ಬಾಡಿಯನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಬೆಂಬಲಿಗರು.